ಏನೈತೆಲ್ಲ ಇವತ್ತೇ ಮಾಡ್ಬೇಕಾಗಿತ್ತ ಈ ಅಪಶಕುನನ? ಹೇಳಿದ ಕೆಲಸ ಒಂದು ನೆಟ್ಟಿಗೆ ಮಾಡಕ್ ಬರಲ್ಲ. ಇಂಥವಕ್ಕೆಲ್ಲ ಏನು ಕಮ್ಮಿ ಇಲ್ಲ ನೀನು. ನಮ್ಮ ಮನೇಲಿ ಹಸುಗಳಿಲ್ವಾ? ಅದೇನ್ ಹಾಲು ಕೊಡಲ್ವಾ? ಮತ್ತ್ಯಾಕ್ ಹೊರಗಡೆಯಿಂದ ಹಾಲು ತಂದೆ? ಶಶಿ, ನಿನ್ನೆ ಕೇಳ್ತಿರೋದು ಹೊರಗಡೆಯಿಂದ ಯಾಕೆ ಹಾಲು ತಂದೆ ಅಂತದ್ದೇನಿದೆ ಈ ಹಾಲಲ್ಲಿ? ಹೇಳು ರಾಜ, ಹೇಳು. ಯಾಕೆ ಹೊರಗಡೆಯಿಂದ ಹಾಲು ತಂದೆ? ಅಯ್ಯೋ ಅಕ್ಕ, ಈಗ ಹಾಲು ಚೆಲ್ಲೋಯ್ತಲ್ಲ, ಮನು ಇನ್ನೇನು ಕುಡಿತಾನಕ್ಕ? ಅಂದ್ರೆ ಇದು ಆಡಿನ ಹಾಲು ಹೌದಾ? ಹೇಳು. ಓ, ಇದ ಕತೆ. ದೊರೆನ ಎತ್ತ ತಾಯಿಗೆ ಎದೆ ಹಾಲು ಕುಡ್ಸೋ ಭಾಗ್ಯನೇ ಇಲ್ವಾ? ಏನಪ್ಪ ದೇವ್ರೆ ನಿನ್ ಲೀಲೆ. ಅಬ್ಬೆ, ನೀನು ಮಾತಾಡ್ಬೇಡ. ಸಾಯಿಸ್ಬಿಡ್ತೀನಿ ನಿನ್ನ. ಸಾಯಿಸ್ಬಿಡ್ತೀನಿ. ಏನೇ ಬಾನಿ, ನೀನು ನನ್ನ ವಾರಸ್ದಾರನಿಗೆ ಎದೆ ಹಾಲು ಕುಡಿಸ್ತಾ ಇದ್ಯಾ? ಹೇಳೆ, ಎದೆ ಹಾಲು ಕುಡಿಸ್ತಾ ಇದ್ಯಾ? ನೀನದೇನ್ ತಪಸ್ ಮಾಡ್ತೀಯೋ, ಏನ್ ಪೂಜೆ ಮಾಡ್ತೀಯೋ ನನ್ಗಂತೂ ಗೊತ್ತಿಲ್ಲ. ಆದ್ರೆ ಕೊನೆಗೂ ಆ ಈಶ್ವರ ನಿನ್ನ ಹೊಟ್ಟೆಲಿ ಒಂದು ಗಂಡು ಮಗುನ ಕೊಟ್ಟ. ಆದ್ರೆ ನೀನು
ಅಂತ ನನ್ನ ವಾರಸ್ದಾರನೇ ಉಪವಾಸ ಕೆಡುವುದೆಲ್ಲಿ ರಾಕ್ಷಸಿ. ಏನೋ ಅಪ್ಪು, ನಾನು ಅಷ್ಟೆಲ್ಲ ನಾಟಕ ಮಾಡ್ತಾ ಇದ್ದೀನಿ, ನೀನು ನೋಡಿದ್ರೆ ನಿನ್ನ ಪಾಡಾಗ ನೀನು ಆಟ ಆಡ್ತಾ ಇದೀಯಾ. ನೋಡೋ ಇಲ್ಲಿ ಬಂಗಾರ, ನೀನು ನನ್ನ ಯಜಮಾನ ಅಲ್ವಾ? ಆಮೇಲೆ ಕಥೆಲಿ ಏನಾಯ್ತು ಹೇಳು ನೋಡೋಣ. ಸರಿ, ನಾನೇ ಹೇಳ. ನಾನೇ ಯಜಮಾನ, ನನ್ನನ್ನು ತಡೆಯೋದಿಕ್ಕೆ ಯಾರಿಂದಾನೂ ಸಾಧ್ಯ ಇಲ್ಲ ಅಂತ ಅಪ್ಪನಪ್ಪ ಹೇಳಿದ್ರು. ಆಗ ಅಪ್ಪು ಅಜ್ಜಿ ಇದಾರಲ್ಲ, ನೀನ್ ಯಜಮಾನ ಆಗೋದಿಕ್ಕೆ ಸಾಧ್ಯನೇ ಇಲ್ಲ ಅಂದ್ರು. ಯಜಮಾನ ಆಗೋದು ಇವನು ಅನ್ಬಿಟ್ರು. ಆಗ ಅಪ್ಪನ ಅಪ್ಪ ಇದಾರಲ್ಲ, ಜೋರಾಗಿ ನಗಕ್ ಶುರು ಮಾಡಿದ್ರು. ಇವನ್ ಯಜಮಾನ ಆಗ್ತಾನ? ಇವನ್ ಯಜಮಾನ ಆಗೋದಿಕ್ಕೆ ನಾನು ಬಿಡೋದಿಲ್ಲ. ಅದು ಹೇಗೆ ಯಜಮಾನ ಆಗ್ತಾನೆ ಅಂತ ನಾನು ನೋಡ್ತೀನಿ. ಆಮೇಲೆ ಏನಾಯ್ತು ಗೊತ್ತಕ್ಕಂದ? ಅಪ್ಪನಪ್ಪ ಜೀಪ್ ತಗೊಂಡು ರಾಕ್ಷಸಿನ ಹುಡ್ಕೋದಕ್ಕೆ ಝುಮ್ 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 ಅಂತ ಹೊರಟೇ ಬಿಟ್ರು. ಅದೇನು ಮಾಡಬೇಕೋ ಅದನ್ನ ಸರಿಯಾಗಿ ಅರ್ಥ ಆಗೋ ಹಾಗೆ ಹೇಳೋ. ಹೇಳ್ತೀನಣ್ಣ. ನಾನು ಹೇಳದ್ನ ಸರಿಯಾಗಿ ಕೇಳಿಸ್ಕೊ. ಅದೃಷ್ಟ ಹುಡಿಕೊಂಬಂದಿದೆ ಮಾತಪ್ಪ. ಜಾಸ್ತಿ ಮಾತಾಡ್ದೆ ಒಪ್ಕೊ ಅಂತೇಳು. ಎಷ್ಟು ತಂದಿದೆಯಾ ದುಡ್ಡು? ಎಷ್ಟು ಮಾತಾಡಿದ್ವಾ ಅಷ್ಟೇ ತಂದಿದ್ದೀನಿ. ತಗೋ. ಆದರೆ ಕೆಲಸ ಮಾತ್ರ ಸರಿಯಾಗಬೇಕು. ಮಗುಗೆ ಚೆನ್ನಾಗಿ ಹಾಲು ಕುಡಿಸ್ಬೇಕು. ಮತ್ತು ಯಾವತ್ತೂ ಹಸಿವೆ ಆಗಬಾರ್ದು. ಇದೇ ನಿನ್ನ ಬಂಡವಾಳ. ಇದನ್ನೇನು ಮಾಡಬೇಕು ಅಂತ ಆಗಲೇ ಹೇಳಿದ್ದೀನಲ್ಲ. ನಾನು ಹೇಳ್ದಂಗೆ ನಡಿಬೇಕು. ಗೊತ್ತಾಯ್ತಾ? ಗೊತ್ತಾಯ್ತು. ಮಗು ಎಲ್ಲಿದೆ? ನಾನೇ ಕರ್ಕೊಂಡು ಹೋಗ್ತೀನಿ. ನಡಿ ನನ್ನ ಜೊತೆ.
ಆಮೇಲೆ ಏನಾಯ್ತು ಗೊತ್ತಾ ಕಂದ, ಆ ಆಂಜನೇಯ ರಾಕ್ಷಸಿ ಭೂತನಿನ್ ಕರ್ಕೊಂಡು ಪುಟ್ಟ ರಾಜ್ಕುಮಾರನ್ ಮನೆಗೆ ಬಂದ. ಆದಿ ಯಾಕೋ ಬರ್ಲಿಲ್ಲ? ಎಲ್ಲಿ ಅವನು? ಅದು ದಣಿಗಳ ಗಾಡಿ. ಆದಿತ್ಯ ಎಲ್ಲಿ ಅಂತ ಕೇಳ್ದೆ. ಅದೇ ಅದೇ ಚಿಕ್ಕ ದಣಿಗಳು ಬರ್ತಿದ್ರಲ್ಲ, ಗಾಡಿ ಹಾಳಾಯಿತು. ಅದನ್ನ ಸರಿ ಮಾಡ್ತಾ ಅಲ್ಲೇ ಇದ್ದಾರೆ. ಅದನ್ನ ಹೇಳೋಗೋಣ ಅಂತಲೇ ಬಂದೆ. ಅಬ್ಬೆ, ನಾನು ಬರ್ತೀನಿ. ವಿಷಪ್ರಾಶನ ಆಗಿದೆ. ವಿಷಾನ? ಏನ್ ಹೇಳ್ತಿದ್ದೀರಾ ಪಂಡಿತ್ರೆ? ಹೌದಮ್ಮ. ಅಕ್ಕ ನೀವು ಸ್ವಲ್ಪ ಹೊರಗಡೆ ಇರ್ತೀರಾ? ಅಬ್ಬೆ, ನನ್ಗೆ ಎಲ್ಲ ಅರ್ಥ ಆಗ್ತಿದೆ. ನನ್ ಮನಗ್ ವಿಷ ಕೊಟ್ಟವಳು ಅವಳೆ. ಹಾಲು ಕುಡ್ಸಕ್ ಬಂದ ಪೂತ್ನಿ ನನ್ ಮಗುಗ್ ವಿಷ ಕೊಟ್ಟು ಹೋದ್ಲು. ಪಂಡಿತ್ರೆ, ಇವನು ಸಿಂಹ ವಂಶದ ವಾರಸ್ದಾರ. ಹೇಗಾದ್ರೂ ಮಾಡಿ ಅವನ್ನ ಕಾಪಾಡಿ. ನೀವು ಕೇಳಿದಷ್ಟು ದುಡ್ಡು ಕೊಡ್ತೀನಿ. ನಮ್ಮೆಲ್ಲರ ವಾರಸ್ತಾರ ಯಾರು ಗೊತ್ತೇನಮ್ಮ? ಈ ಈಶ್ವರ. ವಿಷಕಂಠ ಇವನಿಲ್ಲದೆ ಏನೂ ನಡೆಯಲ್ಲ. ಇವನು ಮನಸ್ಸು ಮಾಡಿದರೆ ಏನೆಲ್ಲ ಆಗುತ್ತೆ. ಮಗು ತಾಯಿ ಒಬ್ರು ಇಲ್ಲಿರಲಿ, ನೀವು ಹೊರಗಡೆ ನಡೀರಿ. ಈಗಾಗಲೇ ತುಂಬ ತಡ ಆಗಿದೆ, ನೀವೆಲ್ಲ ಹೊರಗಡೆ. ಅಬ್ಬೆ, ಮನುನ ಉಳಿಸ್ಕೋಬೇಕು. ಬೇಗ ಹೊರಗಡೆ ಹೋಗಿ. ಅಬ್ಬೆ, ನಿಮ್ ಕೈ ಮುಗಿತೀನಿ, ದಯವಿಟ್ಟು ಹೋಗಿ. ಮಗು ಮೈ ಮೇಲಿರೋ ಬಟ್ಟೆ ತೆಗೆಯಮ್ಮ.
ನೋಡಿ ಅಮ್ಮ, ಈಗ ಕೂತ್ಕೊಂಡ್ರೆ ಏನೂ ಪ್ರಯೋಜನ ಇಲ್ಲ. ಮಗು ಮೈ ಮೇಲಿರೋ ಬಟ್ಟೆ ತೆಗಿಯಮ್ಮ. ಈಗ ಒಂದೊಂದು ಕ್ಷಣನೂ ಮುಖ್ಯ. ಮನುಗೆ ಏನಾಯ್ತು? ನನ್ನ ಗಾಡಿ ಕೆಟ್ಟೋಗಿತ್ತು, ರಿಪೇರಿ ಮಾಡಿಸ್ಕೊಂಡು ಮನೆಗೆ ಹೋದೆ. ಮನೇಲಿ ಮಂಜರಿ ವಿಷಯ ಹೇಳಿದ್ಲು, ಅದಕ್ಕೆ ತಕ್ಷಣ ಬಂದೆ. ಮನು ಹೇಗಿದ್ದಾನೆ? ಭಾವ ರಾತ್ರಿಯಿಂದ ಒಳಗಡೆನೇ ಇದ್ದಾನೆ, ಏನು ಸುದ್ದಿ ಇಲ್ಲ. ಇಲ್ಲಿ ಏನ್ ಮಾಡ್ತಾ ಇದ್ದೀರಾ? ನಡೀರಿ ಆಸ್ಪತ್ರೆಗೆ ಹೋಗೋಣ. ಮನು ಹುಷಾರಾಗ್ಬಿಟ್ನಾ? ಇಲ್ಲಿ ನೋಡಿ ಅಬ್ಬೆ, ಮನು ಉಳ್ಕೊಂಡ್ಬಿಟ್ಟ. ಆ ದೇವ್ರು ನಮ್ ಕೈ ಬಿಟ್ಟಿಲ್ಲ. ನಾನು ಹಿಂಗಾಗ್ಲೇ ಹೇಳ್ದೆ ಅಲ್ಲ ಬಾನಿ, ಮನು ನನ್ನ ವಾರಸ್ದಾರ, ಅವ್ನಿಗೇನೂ ಆಗಲ್ಲ ಅಂತ. ಆ ದೇವರ ಆಶೀರ್ವಾದ ಹೊಂದಿದ್ರೆ ಯಾರು ಏನೂ ಮಾಡೋಕ್ಕಾಗಲ್ಲ. ನಾ ಹೊರಗಿರ್ತೀನಿ, ಮಗುನ ಕರ್ಕೊಂಬನ್ನಿ. ಮಗುನ ಯಾರ ಕೈನಲ್ಲಿ ಕೊಟ್ಟಿದ್ರಿ? ಹಾಲಿನ ಜೊತೆ ವಿಷ ಸೇರಿಸಿ ಕುಡಿಸಿದ್ದಾರೆ. ಸತ್ತು ಮತ್ತೆ ಹುಟ್ಟಿ ಬಂದಿದ್ದಾನೆ ನಿಮ್ಮ ಮಗ. ಎಲ್ಲ ಈಶ್ವರನ ದಯೆ ಅಮ್ಮ. ನಮ್ಮ ಪಾಲಿಗೆ ನೀವೇ ಆ ಈಶ್ವರ. ನನ್ನ ಮಗುನ ಉಳಿಸ್ಕೊಟ್ಟ ದೇವರು. ಹೌದು ಪಂಡಿತ್ರೆ, ಈ ಸಿಂಹ ವಂಶದ ವಾರಸ್ದಾರನ ಉಳಿಸ್ಕೊಟ್ಟಿದ್ದೀರ. ನಮ್ಮ ಪಾಲಿಗೆ ನೀವೇ ಈಶ್ವರ. ಆಯ್ತು ಪಂಡಿತ್ರೆ, ನಾವಿನ್ನು ಹೊರಡ್ತೀವಿ. ಆಯ್ತು. ಅದಿ, ನಡಿ ಹೋಗೋಣ. ತಡಿ ಆದಿ.
ನನ್ನ ಮನೆಗೆ ಕರ್ಕೊಂಡು ಹೋಗೋಕ್ಕಿಂತ ಮುಂಚೆ ನಿನ್ನೆ ಮಗುಗೆ ಹಾಲು ಕೊಟ್ಟಿರೋ ಆ ಹೆಂಗ್ಸ್ ಮನೆ ಕರ್ಕೊಂಡು ಹೋಗು. ನನ್ನ ಮನುನ ಸಾವಿನ ಬಾಯಿಂದ ವಾಪಸ್ ಕರ್ಕೊಂಡು ಬಂದಿರೋದು ನಾನು. ಇದನ್ನ ಸುಲಭವಾಗಿ ಬಿಡಲ್ಲ. ಕರ್ಕೊಂಡು ಹೋಗಲ್ಲಿ. ಹೌದು ಆದಿ, ಬಾನಿ ಹೇಳ್ತಾ ಇರೋದು ಸರಿಯಾಗೇ ಇದೆ. ನಾನು ಆ ರಾಕ್ಷಸಿನ ನೋಡ್ಬೇಕು. ಕರ್ಕೊಂಡು ಹೋಗೋಳ ಹತ್ರ. ಅಬ್ಬೆ, ಅವಳು ನಿಂಗೆ ಗೊತ್ತಿರೋಳೆ ಅಲ್ವಾ? ಅದಕ್ಕೆ ತಾನೇ ಅವಳನ್ನ ಕರ್ಕೊಂಬಂದಿದ್ದು ನಾನು. ಅದಕ್ಕೆ ನಾನು ಅವಳನ್ನ ನೋಡ್ಬೇಕು. ನನ್ನ ಮೊಮ್ಮಗುಗೋಸ್ಕರ ನಾನು ಏನ್ ಬೇಕಾದ್ರೂ ಕೊಡ್ತೀನಿ ಅಂತ ಹೇಳಿದೆ. ಅಂಥದ್ರಲ್ಲಿ ಅವಳು ನನಗೆ ನಂಬಿಕೆ ದ್ರೋಹ ಮಾಡಿದಾಳೆ. ನಾನು ಅವಳನ್ನ ಸುಮ್ಮನೆ ಬಿಡೋದಿಲ್ಲ. ಕರ್ಕೊಂಡು ಹೋಗೋಳ ಹತ್ರ. ಸರಿ, ನಡೀರಿ. ಲೋ ಆದಿ, ನಿಂತ್ಕೊಳ್ಳೋ. ನೀ ಇಲ್ಲ ನಿಂತ್ಕೊಂಡು ನಾನು ನನ್ನ ಮಗನ ಹೇಳ್ಕೊಂಡ್ ಬರ್ತೀನಿ. ಏ ಮಾದಪ್ಪ, ಹೇಳೋ ಹೇಳೋ. ಅಯ್ಯೋ, ನಮ್ಮೆಲ್ಲರ ನಿದ್ದೆ ಹಾಳು ಮಾಡಿ ಇಲ್ಲಿ ಆರಾಮಾಗಿ ನಿಮ್ಗೆ ನಿದ್ದೆ ಮಾಡ್ತಾ ಇದೆಯಾ ನೀನು? ಬಾನಿ, ಭೇಷ್ ಮಗಳೇ, ಆ ರುದ್ರ ವಂಶದವ್ರಿಗೆ ಏನು ಉತ್ತರ ಕೊಡಬೇಕಾಗಿತ್ತೋ ಸರಿಯಾಗೇ ಕೊಟ್ಟೆ. ಸಿಂಹ ವಂಶದ ರಾಜಮಾತೆಯಾಗಿ ನೀನು ಏನು ಮಾಡಬೇಕಾಗಿತ್ತೋ ಅದನ್ನ ಮಾಡಿದೆ. ಮೆಚ್ಚದೆ ನಿನ್ನ ಹೊಟ್ಟೆಲಿ ಸಿಂಹನೇ ಹುಟ್ಟಿರೋದು ಅಂತ ಈಗ ಅವ್ರಿಗೆ ಅರ್ಥ ಆಗಿರುತ್ತೆ. ನನ್ನೊಬ್ಬಳನ್ನೇ ಕುರುಕ್ಷೇತ್ರದಲ್ಲಿ ಬಿಟ್ಟು ಹೋದ್ರಿ. ಯಾರ್ಯಾರ ಒಟ್ಟಿಗೆಲ್ಲ ಯುದ್ಧ ಮಾಡಿ ನಾನೊಬ್ಳೆ ಎಷ್ಟು ಅಂತ ಹೋರಾಡ್ಲಿ, ನನ್ನ ಕೈ ಕಾಲು ಸೋಲ್ತಾ ಇದೆ ರೀ. ಎಲ್ರ ಮುಂದೆ ಧೈರ್ಯಸ್ತೆ ತರ ನಿಂತ್ಕೋತೀನಿ ನಿಜ, ಆದ್ರೆ ಒಳಗೊಳಗೆ ನಂಗೆ ತುಂಬಾ ಭಯ ಆಗ್ತಿದೆ ರೀ. ಇಲ್ಲಿಂದ ಯಾರೂ ಇಲ್ಲ ರೀ. ಹೇಗ್ ನಿಮ್ ಕಂದನ ಉಳಿಸ್ಕೊಳ್ಳಿ ನಾನು? ಯಾಕ್ರೆ ಬಿಟ್ಟಾದ್ರಿ ನನ್ನ? ಯಾಕೆ?
ವಾರಸ್ದಾರನ ನೀನೇ ಕಾಪಾಡಬೇಕು. ನೀನು ಮಾತ್ರ ಕಾಪಾಡೋದಕ್ಕೆ ಸಾಧ್ಯ ಮಗಳೇ. ಕಣ್ಣು ಮುಂದೆ ಇರೋ ಶತ್ರುಗಳಿಂದ ಕಾಪಾಡಬಹುದು, ಆದರೆ ಬೆನ್ನು ಹಿಂದೆ ಇರೋ ಶತ್ರುಗಳಿಂದ ಕಾಪಾಡೋದು ತುಂಬಾನೇ ಕಷ್ಟ. ಎಚ್ಚರ. ನಿನ್ನ ಹೊಟ್ಟೆಲಿ ಸಿಂಹನೇ ಹುಟ್ಟಿರೋದು ಅಂತ ಈಗ ಅವ್ರಿಗೆ ಅರ್ಥ ಆಗಿರುತ್ತೆ. ಇಲ್ಲ, ನಾನು ಅಳಲ್ಲ, ಅಳ್ಬಾರ್ದು. ನಾನು ಹತ್ರ ಮನು ಧೈರ್ಯ ಕಳ್ಕೊತಾಳೆ. ಇವಳು ಯಾರ ಮುಂದೆನೂ ಅಳ್ಬಾರ್ದು, ಧೈರ್ಯ ಕಳ್ಕೊಬಾರ್ದು. ಯಾರು ಇವಳ ಕಣ್ಣಲ್ಲಿ ಒಂದು ಹನಿ ನೀರು ಕೂಡ ಹಾಕಿಸ್ಬಾರ್ದು. ಅಷ್ಟು ಗಟ್ಟಿ ಆಗ್ಬೇಕು ಇವಳು. ಮನು ನಮ್ ಗಟ್ಟಿ ಆಗೋ ಹಾಗೆ ಮಾಡಬೇಕು. ಮೊದಲು ನಾನು ಗಟ್ಟಿ ಆಗ್ಬೇಕು. ಆಗ್ತೀನಿ.